ಈ ಅಫರ್ಮೇಷನ್ಗಳು ಅಥವಾ ಸಂಕಲ್ಪಗಳನ್ನು ನಾವು ಈಗ ಸಂಕಲ್ಪಗಳನ್ನ ಮಾಡ್ಕೋತೀವಿ. ಈಗ ಉದಾಹರಣೆಗೆ ಇಷ್ಟು ದುಡ್ಡು ಗಳಿಸ್ಬೇಕು ಅಂತ, ಅಥವಾ ಈ ಊರಿಗೆ ಹೋಗಬೇಕು, ಅಥವಾ ಈ ನೌಕರಿ ಮಾಡಬೇಕು, ಅಥವಾ ಈ ಬಿಸ್ನೆಸ್ ಮಾಡಬೇಕು, ಅಥವಾ ಈ ಬಿಸ್ನೆಸ್ಸಲ್ಲಿ ಈ ಒಂದು ಟಾರ್ಗೆಟ್ನ ರೀಚ್ ಮಾಡಬೇಕು, ಅಥವಾ ಮದುವೆ ಆಗಬೇಕು, ಏನೇ ಒಂದು ಇದನ್ನು ಜಾರಿಗೊಳಿಸೋದು ಹೇಗೆ? ಅದು ಟೆಲಿಪತಿ ಅಂತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಯಾವುದು ಗಟ್ಟಿ ನಂಬ್ಕೊಂಡ್ಬಿಟ್ಟಿದ್ದೀವಿ ಅದು ಇನ್ನೊಂದು ಮನಸ್ಸಿಗೆ ಡೆಫಿನೆಟ್ಲಿ ಟಚ್ ಆಗುತ್ತೆ. ನಮ್ಮ ಮನಸ್ಸು ಯಾವಾಗ ಯಾವುದೋ ಒಂದು ವಿಷಯವನ್ನು ಚಿಂತನೆ ಮಾಡುತ್ತೆ ಅದರದ್ದು ವೈಬ್ರೇಷನ್ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಅಂದರೆ ಅದಕ್ಕೆ ಬೇರೆ ವಿಚಾರಗಳು ಕನೆಕ್ಟೆಡ್ ಇದೆಯಾ? ನಿಮ್ಮ ಯೋಗ ನಿದ್ರೆ ಇರ್ಬೋದು, ಯೋಗ ಧ್ಯಾನ ಇರಬಹುದು, ಇದೆಲ್ಲವೂ ಕೂಡ ಕನೆಕ್ಟೆಡ್ ಇದೆಯಾ ಅಥವಾ ಇದು ಸಪ್ರೇಟಾ ಅಂತ? ನಾನು ತುಂಬ ಧನಾತ್ಮಕವಾಗಿ ಬರ್ಕೊಂಡು ಓದ್ತಾ ಇದ್ದೀನಿ. 2026ರಲ್ಲಿ ಈ ಥರ ಆಗುತ್ತೆ, ನನ್ನ ಲೈಫಲ್ಲಿ ಹೀಗೆ ನಡಿಬೇಕು, ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಆದರೆ ಒಳಗಡೆ ಇಮೋಷನ್ಸ್ ಎಲ್ಲ ಪ್ರಗತಿಪರವಾಗಿಲ್ಲ, ಅದು ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವ್ ಇಮೋಷನ್ಸು ಆ ಸಂಕಲ್ಪಗಳಲ್ಲಿ ನಕಾರಾತ್ಮಕವಾಗಿದ್ದನ್ನು ತಗೊಂಡು ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಸ್ನೇಹಿತರೆ, ನಮ್ಮ ಜೊತೆಗೆ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಯೋಗ ನಿದ್ರಾ ಬಾಡಿ ಮತ್ತು ಮೈಂಡ್ ಹೀಲಿಂಗ್ ಕೋಚ್ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಯೋಗ ನಿದ್ರೆಯ ಮೂಲಕ ಮಾನಸಿಕ ಸಮಸ್ಯೆಗಳು, ನಿದ್ರೆಯ ಸಮಸ್ಯೆಗಳು ಅದೆಲ್ಲವನ್ನೂ ಕೂಡ ಅವರು ಸಾಲ್ವ್ ಮಾಡ್ತಾರೆ. ಜೊತೆಗೆ ಆಂಗ್ಸೈಟಿ ಇರ್ಬೋದು, ಖಿನ್ನತೆ ಇರ್ಬೋದು, ಇದನ್ನೆಲ್ಲವೂ ಕೂಡ ಅವರಿಗೆ ಪರಿಹರಿಸುವ ಪ್ರಯತ್ನವನ್ನು ಅವರು ತಮ್ಮ ಕಾರ್ಯಕ್ರಮಗಳ ಮೂಲಕ ಮಾಡ್ತಾರೆ. ಈ ಅಫರ್ಮೇಷನ್ಗಳು ಅಥವಾ ಸಂಕಲ್ಪಗಳನ್ನು ನಾವು ಈಗ ಸಂಕಲ್ಪಗಳನ್ನ ಮಾಡ್ಕೋತೀವಿ. ಈಗ ಉದಾಹರಣೆಗೆ ನಾನೊಂದು ಸಂಕಲ್ಪ ಮಾಡಿಕೊಂಡೆ, 2026ರಲ್ಲಿ ನಾನು ಹೀಗೆ ಕಾಣಬೇಕು ಅಂತ. ಓಕೆ, ಅಥವಾ ನನ್ನ ಇಷ್ಟು ದುಡ್ಡು ಗಳಿಸ್ಬೇಕು ಅಂತ, ಅಥವಾ ಈ ಊರಿಗೆ ಹೋಗಬೇಕು, ಅಥವಾ ಈ ನೌಕರಿ ಮಾಡಬೇಕು, ಅಥವಾ ಈ ಬಿಸ್ನೆಸ್ ಮಾಡಬೇಕು, ಅಥವಾ ಈ ಬಿಸ್ನೆಸ್ಸಲ್ಲಿ ಈ ಒಂದು ಟಾರ್ಗೆಟ್ನ ರೀಚ್ ಮಾಡಬೇಕು, ಅಥವಾ ಮದುವೆ ಆಗಬೇಕು, ಏನೇ ಒಂದು ಈ ಥರದ್ದೆಲ್ಲ ನಮಗೆ ಸಂಕಲ್ಪಗಳನ್ನ ಮಾಡ್ಕೊಂಡಿರ್ತೀವಿ. ಇದನ್ನು ಜಾರಿಗೊಳಿಸೋದು ಹೇಗೆ? ಇದರ ದಾರಿ ಏನು? ಅದ್ರ ಬಗ್ಗೆ ಮಾತಾಡ್ಬೋದಾ ನೀವು? ಮೊದಲನೇದಾಗಿ ಆ್ಯಕ್ಷನ್ನಿಗೆ ಬರಬೇಕು ಅಂತಂದರೆ ಅದು ಒಳಗಡೆಗೆ ತುಂಬಿ ಬರಬೇಕು. ತುಂಬಿ ಬರುವ ಆ್ಯಕ್ಷನ್ಗಳು ಯಾವಾಗಲೂ ವರ್ಕ್ ಆಗುತ್ತೆ. ತುಂಬಿ ಬರದೇ ಇದ್ದ ಆ್ಯಕ್ಷನ್ಗಳು ವರ್ಕ್ ಆಗೋದು ತುಂಬ ಕಡಿಮೆ. ತುಂಬಿ ಬರುವ ಆ್ಯಕ್ಷನ್ ಅಂದರೆ ಅಲ್ಲಿ ಆ್ಯಕ್ಷನ್ನು ನಮಗೆ ತುಂಬ ಕನೆಕ್ಟೆಡ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗುವ ತರಹ ಇರುತ್ತೆ. ಈಗ ಉದಾಹರಣೆಗೆ ನಾನು ಮನೆಯಲ್ಲಿ ಕೂತ್ಕೊಂಡು ನಾನು ಗೌರಿ ಶಕ್ಕಿ ಅವರನ್ನು ಭೇಟಿಯಾಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಅದನ್ನು ವಿಜುವಲೈಸೇಷನ್ ಮಾಡ್ತಾ ಕಲ್ಪನೆ ಮಾಡ್ತಾ ಇದ್ದರೆ, ಆಮೇಲೆ ಯಾವತ್ತೋ ಒಂದು ದಿವಸ ನಿಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಇಲ್ಲ ಯಾವುದೋ ಒಂದು ನಿಮ್ಮ ನಂಬರ್ ಸಿಗುತ್ತೆ, ಯಾವುದೋ ಒಂದು ತರಹದಲ್ಲಿ ಕನೆಕ್ಷನ್ ಆಗುತ್ತೆ. ಅದು ಕನೆಕ್ಷನ್ ಆದಾಗ ನಾನು ಅಪ್ರೋಚ್ ಮಾಡಬೇಕು. ಆದರೆ ಅಪ್ರೋಚ್ ಮಾಡೋದು ನನಗೆ ಶ್ರಮ ಅಂತ ಅನ್ನಿಸಬಾರ್ದು. ನನಗೆ ಇದು ಅವ್ರ ಹತ್ರ ಹೇಗೆ ಮಾತಾಡೋದು ಏನು ಅಂತ ಶ್ರಮ ಇದ್ದರೆ ಒಳಗಡೆಯಿಂದ ಅದು ಇನ್ನೂ ತುಂಬಿ ಬಂದ ಚಟುವಟಿಕೆ ಅಲ್ಲ. ಅಂದರೆ ನ್ಯಾಚುರಲ್ ಫ್ಲೋ ತರಹ ಆ್ಯಕ್ಷನ್ ಆಗಿಬಿಡಬೇಕು. ಯಾವಾಗ ಆ್ಯಕ್ಷನ್ ಆಗೋಲಿಕ್ಕೆ ಸಾಧ್ಯ ಅಂದರೆ ಒಳಗಡೆಗೆ ಅದು ಅಷ್ಟು ಡೀಪಾಗಿ ಅಫರ್ಮೇಷನ್ನು ಗಟ್ಟಿಯಾಗಿ ಕೂತ್ಕೊಂಡು ನಮ್ಮ ಇನ್ನರ್ ಮೈಂಡ್ ಅದನ್ನು ಸ್ಟ್ರಾಂಗ್ ಆಗಿ ಯಾವಾಗ ಒಪ್ಕೊಂಡ್ಬಿಡುತ್ತೆ, ಆವಾಗ ನ್ಯಾಚುರಲ್ ಆಗಿ ಅದು ಆ ತರಹ ಆ್ಯಕ್ಷನ್ನಿಗೆ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಹಾಗಾದರೆ 2026ರಲ್ಲಿ ನಾನು ಈ ತರಹ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ಲು ನಾನು ನಿನ್ನೆ ಕೂತ್ಕೊಂಡ್ಬಿಟ್ಟು 2026ರಲ್ಲಿ ನಾನು ಇಷ್ಟು ಆಫ್ಲೈನ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು, ಇಷ್ಟಿಷ್ಟು ಜನರಿಗೆ ಅಂತ ಹೇಳಿ ಬರ್ಕೊಂಡು ನೀಟಾಗಿ ಅಫರ್ಮೇಷನ್ ರೆಡಿ ಮಾಡಿದೆ. ಯಾಕೆಂದರೆ ಬಂತಲ್ಲ ನಾಡಿದ್ದು 1ನೇ ತಾರೀಕು ಅಂತ. ಈಗ ಅದನ್ನು ಎದುರುಗಡೆಗೆ ನೀಟಾಗಿ ಹಾಕ್ಕೊಂಡ್ಬಿಟ್ಟಿದೆ. ಪ್ರತಿ ದಿವಸ ಅದನ್ನು ನೋಡ್ತಾ ಇದ್ದರೆ ಸಬ್ಕಾನ್ಷಿಯಸ್ಲಿ ಕಾಣಿಸ್ತಾ ಇರುತ್ತೆ. ಕಳೆದ ವರ್ಷ ಕೂಡ ಮಾಡಿದ್ದೆ ನಾನು ಅದನ್ನು. ಅದು ಏನೇನು ನಾನು ಎಸ್ಟಿಮೇಟ್ ಮಾಡ್ಕೊಂಡಿದ್ದೆ, ಇಷ್ಟು ಜನಕ್ಕೆ ಇಂಥ ಆಫ್ಲೈನ್ ಪ್ರೋಗ್ರಾಮ್ ಮಾಡಬೇಕಂತ, ಆಲ್ಮೋಸ್ಟ್ ಎಕ್ಸಾಕ್ಟಾಗಿ ಅದೇ ಡೇಟಿಗೆ ಅದೇ ರೇಂಜಿಗೆ ಬಂದಿದೆ. ಸೊ ಅಂದರೆ ಅದಕ್ಕೆ ತನ್ನಷ್ಟಕ್ಕೆ ಆಗಲಿಲ್ಲ. ನಾವು ಏನು ಮಾಡಬೇಕಾಗಿದೆ ಅಂತ ಅವಕಾಶಗಳು ಬರುತ್ತೆ. ಅವಕಾಶಗಳು ಬಂದಾಗ ನಾವು ಮುಂದೆ ಹೋಗಬೇಕು. ಎಕ್ಸಾಕ್ಟ್ಲಿ. ಅವಕಾಶಗಳು ಬರದೇ ಇದ್ದರೆ ನಮ್ಮ ಇನ್ನರ್ ವರ್ಕ್ ಸಾಕಾಗಲಿಲ್ಲ ಅಂತ ಅರ್ಥ. ಈಗ ಸಪೋಸ್ ನಾನು ಬಹಳ ದಿವಸದಿಂದ ಅನ್ಕೊತಾ ಇದ್ದೆ ಗೌರಿ ಶಕ್ಕಿ ಅವ್ರನ್ನ ಭೇಟಿ ಮಾಡಬೇಕಂತ, ಆದರೆ ನನಗೆ ಅವಕಾಶ ಬರಲಿಲ್ಲ ಅಂದರೆ ನನ್ನ ಇನ್ನರ್ ವರ್ಕ್ ಇನ್ನೂ ಸಾಕಾಗಲಿಲ್ಲ ಅಂತ. ಅಂದರೆ ನಾನು ಅದನ್ನು ನಾನು ಅದನ್ನು 100% ಅದನ್ನು ಮಾಡಬೇಕು ಅಂತ ಅನ್ಕೊಂಡಿಲ್ಲ ಅಂತ. ಸಾಧ್ಯ ಆದರೆ ಮಾಡೋಣ, ಸಿಕ್ಕರೆ ಭೇಟಿ ಆಗೋಣ, ಎಲ್ಲೋ ಸಿಗ್ತಾರೆ ನೋಡೋಣ, ಸಿಗಲೇಬೇಕು ನಾನು ಅಂತ ಅನ್ಕೊಂಡಿಲ್ಲ ಅಂತ ಅಲ್ವಾ? ಅಂದ್ಕೊಂಡಿಲ್ಲ ಅಂತ. ಇನ್ನೊಂದು ಸಿಗ್ತಾರೆ ಅನ್ನುವ ನಂಬಿಕೆ ಇಲ್ಲ ಅಂತ. ನನಗೆ 100% ಇದು ಆಗಿಯೇ ಆಗುತ್ತೆ ಅನ್ನೋ ಭರವಸೆ ಇಲ್ಲ. ಭರವಸೆ ಇದ್ದರೆ ಆ ಭರವಸೆಯ ಎನರ್ಜಿ ಎಲ್ಲಿಂದನೋ ಕನೆಕ್ಟ್ ಮಾಡಿಸುತ್ತೆ. ಕನೆಕ್ಟ್ ಆಗಲಿಲ್ಲ ಅಂದರೆ ಆ ಭರವಸೆ ಇನ್ನೂ ಮೂಡಲಿಲ್ಲ ಅಂತ. ಎಸ್. ಈಗ ನಮಗೆ ಕೆಲವೊಂದು ಫೋನ್ಗಳು ಬರ್ತಾವಲ್ವಾ, ಕೆಲವೊಬ್ಬರು ಅಂದರೆ
ಕೆಲವರು ಫೋನ್ ಮಾಡಿದ ತಕ್ಷಣ ಅದು ಏನೋ ಒಂದು ವಿಷಯ ಕನೆಕ್ಟ್ ಎದಕ್ಕೂ ಫೋನ್ ಮಾಡಿರ್ತಾರೆ, ಯಾವುದೋ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ, ಬನ್ನಿ ಅಂತ ಹೇಳಕ್ಕೆ ಮಾಡಿರ್ತಾರೆ, ಇಲ್ಲ ಬಂದು ಭೇಟಿ ಆಗ್ತೀವಿ ಅಂತಂತಾರೆ. ಕೆಲವೊಬ್ರದ್ದು ಎಷ್ಟು ಸುಲಲಿತವಾಗಿ ಪ್ರೊಸೆಸ್ ಆಗುತ್ತೆ ಅಂದರೆ ಅವ್ರು ಹೇಳ್ತಿರ್ಬೇಕಾದ್ರೆ ನಾನು ಹೇಳ್ತೀನಿ ಆಯಿತು ಬನ್ನಿ ಬರ್ತೀನಿ ಮಾಡೋಣ ಅಂತ. ಇನ್ನು ಕೆಲವೊಬ್ರು ಫೋನ್ ಮಾಡಿದಾಗ ಆಮೇಲೆ ನೋಡೋಣ, ನಾನು ಮಾಡ್ತೀನಿ, ನಾನು ಆ ಥರ. ಸೊ ಹಾಗೆ ಅದು ನಮಗೂ ಕೂಡ ಅದು ನಿಮ್ಮ ಮನಸ್ಸಲ್ಲಿರುವಂಥ ಏನು ಸಂಕಲ್ಪ ಇದೆ ನಮ್ಮ ಮನಸ್ಸಿಗೂ ಅದು ಕನೆಕ್ಟ್ ಆಗುತ್ತೆ. ಹೌದು, ಇಲ್ಲ ಅಂದ್ರೆ ಅದು ಕನೆಕ್ಟ್ ಆಗೋದಿಲ್ಲ. ಎಸ್ ಅದು ಟೆಲಿಪತಿ ಅಂತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಯಾವುದು ಗಟ್ಟಿ ನಂಬ್ಕೊಂಡ್ಬಿಟ್ಟಿದ್ದೀವಿ ಅದು ಇನ್ನೊಂದು ಮನಸ್ಸಿಗೆ ಡೆಫಿನೆಟ್ಲಿ ಟಚ್ ಆಗುತ್ತೆ. ಇದು ತುಂಬ ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವಾಗ ಅಂದರೆ ನಾವು ನಾರ್ಮಲ್ ಆಗಿ ನಮ್ಮ ಕ್ಲಾಸುಗಳಲ್ಲಿ ಎಕ್ಸಾಂಪಲ್ ತೊಗೋತೀನಿ. ಇದು ಈಗ ನೀವು ಯಾರಿಗಾದರೂ ಫೋನ್ ಮಾಡಬೇಕು ಅಂತ ನೆನಪು ಮಾಡ್ಕೊಂಡು ಒಂದು 10 ನಿಮಿಷ ಆಗೋಷ್ಟು ಹೊತ್ತಿಗೆ ಅವರೇ ಫೋನ್ ಬಂದುಬಿಟ್ಟಿರುತ್ತೆ. ಈ ಥರ ಎಷ್ಟು ಜನಕ್ಕೆ ಆಗಿದೆ ಅಂತ ಕೇಳಿದ್ರೆ ಸುಮಾರು ಒಂದು 25-30% ಜನಕ್ಕೆ ಆಗಿರುತ್ತೆ. ಅದು ನ್ಯಾಚುರಲ್ ಆಗಿ ನಮ್ಮ ಮನಸ್ಸು ಯಾವಾಗ ಯಾವುದೋ ಒಂದು ವಿಷಯವನ್ನು ಚಿಂತನೆ ಮಾಡುತ್ತೆ ಅದರದ್ದು ವೈಬ್ರೇಷನ್ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಮತ್ತು ಕನೆಕ್ಟೆಡ್ ಪರ್ಸನ್ಸು ಅಥವಾ ಸಿಚುವೇಶನ್ಸ್ ಏನಿದೆ ಅಲ್ಲಿಗೆ ಹೋಗಿ ಆಪ್ರೇಟ್ ಆಗುತ್ತೆ. ಇತ್ತೀಚೆಗೆ ನಾನು ಜೋಗಿಯವ್ರಿಗೆ ಫೋನ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅವ್ರದ್ದೇ ಪುಸ್ತಕ ಇದು ಅವ್ರ ಸುದ್ದಿ ಓದ್ತಾ ಇದ್ದೆ ಪೇಪರಲ್ಲಿ, ನಾಳೆ ಪುಸ್ತಕ ಬಿಡುಗಡೆ ಅಂತ. ನೋಡಿ ಜೋಗಿಯವ್ರದ್ದು ನಾಳೆ ಪುಸ್ತಕ ಇದೆ ಅಂತ ನನ್ನ ಮನೇಲಿ ಮಾತಾಡ್ತಿರ್ಬೇಕಾದ್ರೆ ಜೋಗಿಯವ್ರ ಫೋನ್ ಬಂತು. ಆಮೇಲೆ ಅವ್ರು ಇವತ್ತು ಬಂದು ಸಂದರ್ಶನ ಕೂಡ ಆಯಿತು. ಹಾಗೆ ಸೊ ಓಕೆ, ನಾನು ಸಂಕಲ್ಪಗಳನ್ನ ಏನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಅದು ಅದು ಒಂದು ರೂಪ ತಾಳಬೇಕು ಅಂತಂದರೆ, ಅಥವಾ ಅದು ಫಲ ಕೊಡಬೇಕು ಅಂತಂದರೆ ನೀವು ಹೇಳಿದ ಹಾಗೆ ತುಂಬಿ ಬರಬೇಕಾದಲ್ಲ ನೀವು ಹೇಳಿದ್ರಿ. ಓಕೆ, ಅಂದರೆ ಅದಕ್ಕೆ ಬೇರೆ ವಿಚಾರಗಳು ಕನೆಕ್ಟೆಡ್ ಇದೆಯಾ? ನಿಮ್ಮ ಯೋಗ ನಿದ್ರೆ ಇರ್ಬೋದು, ಯೋಗ ಧ್ಯಾನ ಇರಬಹುದು, ಇದೆಲ್ಲವೂ ಕೂಡ ಕನೆಕ್ಟೆಡ್ ಇದೆಯಾ ಅಥವಾ ಇದು ಸಪ್ರೇಟಾ ಅಂತ? ಎಲ್ಲದು ಒಂದಕ್ಕೊಂದು ಕನೆಕ್ಟೆಡೇನೆ. ಯಾಕೆಂದರೆ ನಮಗೆ ಒಳಗಡೆಗೆ ಒಂದಿಷ್ಟು ನಕಾರಾತ್ಮಕತೆಯ ಭಾವಗಳು ತುಂಬ ಜಾಸ್ತಿ ಇದ್ದಾಗ ಧನಾತ್ಮಕವಾದ ಯಾವ ಸಂಕಲ್ಪಗಳು ಒಳಗಡೆಗೆ ಹೋಗೋದಿಲ್ಲ. ಹಾಗಂದ್ರೆ ಏನಂದರೆ, ಇವಾಗ ನಾನು ಯಾವುದೋ ಮನಸ್ಸಿನಲ್ಲಿ ಭಯದ ವಾತಾವರಣ ಇದೆ ನನಗೆ, ಅಂದರೆ ಭಯದ ಒಂದು ಭಾವ ಇದೆ, ಇಮೋಷನ್ ಇದೆ ಭಯದ ಬಗ್ಗೆ, ಅಥವಾ ಯಾರ ಬಗ್ಗೆನೂ ಕೋಪ, ದ್ವೇಷ, ಈ ಥರದ್ದು ಯಾವುದೋ ನೆಗೆಟಿವ್ ಇಮೋಷನ್ಸ್ ಇದೆ. ನಾನು ತುಂಬ ಧನಾತ್ಮಕವಾಗಿ ಬರ್ಕೊಂಡು ಓದ್ತಾ ಇದ್ದೀನಿ. 2026ರಲ್ಲಿ ಈ ಥರ ಆಗುತ್ತೆ, ನನ್ನ ಲೈಫಲ್ಲಿ ಹೀಗೆ ನಡಿಬೇಕು, ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಆದರೆ ಅದೆಲ್ಲದು ಅವೆಲ್ಲ ಧನಾತ್ಮಕವಾಗಿ, ಇದೊಂದು ಪ್ರಗತಿಪರವಾದ ಸಂಕಲ್ಪಗಳು. ಆದರೆ ಒಳಗಡೆ ಇಮೋಷನ್ಸ್ ಎಲ್ಲ ಪ್ರಗತಿಪರವಾಗಿಲ್ಲ, ಅದು ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವ್ ಇಮೋಷನ್ಸು ಆ ಸಂಕಲ್ಪಗಳಲ್ಲಿ ನಕಾರಾತ್ಮಕವಾಗಿದ್ದನ್ನು ತಗೊಂಡು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಹಾಗಂದರೆ ನಾನು 1 ಕೋಟಿ ಸಂಪಾದನೆ ಮಾಡ್ಕೋಬೇಕು ಅಂತ ಬರೆದಿದ್ದೀನಿ, ಆದರೆ ಒಳಗಡೆಗೆ ಮನಸ್ಸು ತಗೊಳ್ಳೋದು 1 ಕೋಟಿ ತಗೊಳ್ಳೋದಿಲ್ಲ. ಏಕೆಂದರೆ ಅದು ನಕಾರಾತ್ಮಕವಾಗಿರೋದ್ರಿಂದ ನೆಗೆಟಿವ್ ಬೀಜವನ್ನು ತಗೊಳ್ಳುತ್ತೆ. ಐ ಮೀನ್ ಇವಾಗ 1 ಕೋಟಿ ಸಂಪಾದನೆ ಮಾಡಲಿಕ್ಕೆ ನನಗೆ ಎಷ್ಟೊಂದು ಕಷ್ಟ ಆಗುತ್ತೆ, ಅಥವಾ ಅದು ನನಗೆ ಯಾಕೆ ಅಷ್ಟೊಂದು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆ ಇದು ಇಂಪಾಸಿಬಲ್ ಅನ್ನುವುದನ್ನು ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಏಕೆಂದರೆ ಒಳಗಡೆ ಇರುವುದು ನೆಗೆಟಿವ್, ಹೊರಗಡೆಯಿಂದ ಪಾಸಿಟಿವನ್ನು ತುಂಬಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಬಹಳ ಮುಖ್ಯವಾಗಿದ್ದು, ಅಥವಾ ನಮ್ಮ ಅಫರ್ಮೇಷನ್ಸು ತುಂಬ ಕೆಲಸ ಮಾಡಬೇಕಂದ್ರೆ ಮೇಜರ್ ಆಗಬೇಕಾಗಿದ್ದು ನಮ್ಮ ಇಮೋಷನ್ಸು, ನಮ್ಮ ತುಂಬ ಜನ ಇಲ್ಲಿ ಹೇಳ್ತೀವಿ ನಾವು ಇಮೋಷನ್ಸೇ ಇಂಪಾರ್ಟೆಂಟ್ ಅಂತ, ಆದರೆ ನಾವು ಭಾವನೆಗಳ ಕಡೆಗೆ ತುಂಬ ಕಡಿಮೆ ಗಮನ ಕೊಡ್ತೀವಿ. ಈ ಸಂಕಲ್ಪಗಳು ಓದ್ಕೊಂಡು ಅಫರ್ಮೇಷನ್ ಓದ್ಕೊಂಡು ಹೋಗ್ತೀವಿ, ಆದರೆ ಇಮೋಷನ್ಸ್ ಮಾತ್ರ ಪೂರ್ತಿ ನೆಗೆಟಿವ್ ಆಗಿರುತ್ತೆ. ಏನೋ ಭಯ ಪಟ್ಕೊತಿರ್ತೀವಿ, ಅಥವಾ ಅದಾಗದೇ ಇದ್ರೆ ಏನು ಕತೆ ಅಂತ ಅಂದ್ಕೊತಿರ್ತೀವಿ. ಇವೆಲ್ಲ ಒಳಗಡೆಯಿಂದ ತುಂಬ ಬಟ್ ಇದನ್ನು ಹೇಗೆ ಇದನ್ನು ಅವಾಯ್ಡ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ? ಎಸ್, ಒಂದು ಸುಲಭವಾದ ಸಪೋರ್ಟು ಯೋಗ ನಿದ್ರಾ, ಬೇರೆ ತರಹದ ಸಪೋರ್ಟು ತಗೋಬಹುದು. ಇನ್ನೊಂದು ತುಂಬ ಸರಳವಾಗಿದ್ದು ಟೆಕ್ನಿಕ್ ಏನಪ್ಪ ಅಂದರೆ, ನಾವು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಏನನ್ನು ಮನಸ್ಸಿಗೆ ಅಂದ್ಕೊಂಡು ಮಲ್ಕೊಳ್ತೀವಿ ಅದು ತುಂಬ ಡೀಪಾಗಿ ಒಳಗಡೆ ಹೋಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಮುಂದಿನ ವರ್ಷ 1 ಕೋಟಿ ಸಂಪಾದನೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ತುಂಬ ಡೀಪಾಗಿ ಅಂದ್ಕೊಂಡು ಆ ತರಹ ಇಮೋಷನ್ಸನ್ನು ಒಂದಷ್ಟು ಜನ್ರೇಟ್ ಮಾಡಿಕೊಂಡು, ಅಫ್ಕೋರ್ಸ್ ಭಾವನೆಗಳು ನಕಾರಾತ್ಮಕವಾಗಿದ್ರೂ ಒಂದಿಷ್ಟು ಧನಾತ್ಮಕ ಭಾವನೆಗಳನ್ನು ಫೋರ್ಸ್ಫುಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು. ಸೊ ಆ ತರಹ, ಅಥವಾ ಒಂದು ಅರ್ಧ ಪುಟ 1 ಪುಟದಷ್ಟು ಬರೆದ್ರೆ ಥ್ರೂ ಔಟ್ ನೈಟ್ ಅದು ಕೆಲಸ ಮಾಡಿರುತ್ತೆ ನಮಗೆ ನಿದ್ರೆ ಬಂದಾಗ ಕೂಡ. ಹಾಗಾಗಿ ಜಾಸ್ತಿ ದಿವಸ ಮಾಡೋದ್ರಿಂದ ಅದು ಸಹಜವಾಗಿ ನಮಗೆ ಕಾಮನ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ
ಆ 2 ಟೈಮಲ್ಲಿ ಅಫರ್ಮೇಷನ್ಸನ್ನು ಓದೋದು ತುಂಬ ಪವರ್ಫುಲ್ ಆಗಿದ್ದು. ಇನ್ನೊಂದು, ಯೋಗ ನಿದ್ರಾಭ್ಯಾಸ ಮಾಡಿದ ತಕ್ಷಣ ಕೂಡ ಒಂದು ಸಾರಿ ನೀವು ಅದನ್ನು ಓದಿ. ಬಿಕಾಸ್ ಯೋಗ ನಿದ್ರಾಭ್ಯಾಸ ಮಾಡಿದ ನಂತರ ನಿಮ್ಮ ಭಾವನೆಗಳು ಸಾಕಷ್ಟು ಶಾಂತವಾಗಿರುತ್ತೆ, ಸಾಕಷ್ಟು ಧನಾತ್ಮಕವಾಗಿದ್ದು ಭಾವನೆಗಳಿರುತ್ತೆ. ಆಗ ಅದನ್ನು ಓದೋದ್ರಿಂದ ಹೆಚ್ಚು ಆಳವಾಗಿ ಕನೆಕ್ಟ್ ಆಗಲಿಕ್ಕೆ ದಾರಿ ಆಗುತ್ತೆ. ನಾವು ಗೋಪಾಲಕೃಷ್ಣ ಭಟ್ ಅವರೊಂದಿಗೆ ಯೋಗ ನಿದ್ರೆಯ ಕುರಿತಾಗಿ, ಲಾ ಆಫ್ ಅಟ್ರಾಕ್ಷನ್ ಕುರಿತಾಗಿ ಮತ್ತು ನಮ್ಮ ಸಂಕಲ್ಪಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋದು ಅಥವಾ ಅದನ್ನು ಫ್ರೂಟ್ಫುಲ್ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ಆಸಕ್ತರು ಅವ್ರನ್ನ ಸಂಪರ್ಕಿಸಿ. ಶಿವಮೊಗ್ಗದಿಂದ ಅವರು ಆಪ್ರೇಟ್ ಮಾಡ್ತಾರೆ, ಬಟ್ ಆನ್ಲೈನ್ ಮೂಲಕ ಎಲ್ಲ ಕಡೆ ಸಿಗ್ತಾರೆ. ಅವರ ಫೋನ್ ನಂಬರು ಅಥವಾ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಆಸಕ್ತರು ಸಂಪರ್ಕಿಸಿ. ಯೋಗ ಯಾರೆಲ್ಲ ಸಂಪರ್ಕಿಸಬಹುದು ಅಂತ ನಾನು ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮನ್ನು ಯಾರನ್ನ, ಏನು ಸಮಸ್ಯೆಗಳಿದ್ದವರು ಅಥವಾ ಸಮಸ್ಯೆಗಳಿಲ್ಲದೆ ಇರೋರು? ಸೊ ಯಾರಿಗೆ ಮಾನಸಿಕವಾಗಿ ತುಂಬ ಒತ್ತಡ ಇದೆ, ಗಡಿಬಿಡಿ ಅಂತ, ಅಶಾಂತಿ ಅಂತ ಅನಿಸುತ್ತೆ ಅಂಥವರು ಅವಶ್ಯವಾಗಿ ನನಗೆ ಸಂಪರ್ಕ ಮಾಡಬಹುದು. ಎರಡನೆಯವರು, ಯಾರಿಗೆ ನಿದ್ರೆ ಚೆನ್ನಾಗಿ ಬರ್ತಾ ಇಲ್ವಾ ಅನ್ನುವಂತಹ ಸಮಸ್ಯೆ ತುಂಬ ಇದೆ ಅವರು, ಮತ್ತು ತುಂಬ ನಕಾರಾತ್ಮಕ ಯೋಚನೆಗಳೇ ಜಾಸ್ತಿ ಇದೆ ಅನ್ನುವರು ಕೂಡ ಸಂಪರ್ಕಿಸಬಹುದು. ಇನ್ನೊಬ್ಬರು, ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆಯಿಂದ ಪರಿಹಾರಕ್ಕೋಸ್ಕರ ಹುಡುಕ್ತಾ ಇದ್ದರೆ, ಅವರೇನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಆ ಟ್ರೀಟ್ಮೆಂಟನ್ನು ನಿಲ್ಲಿಸದೆ ಸಪೋರ್ಟಿಗೋಸ್ಕರ, ಮಾನಸಿಕವಾದ ಸಪೋರ್ಟಿಗೋಸ್ಕರ ನಮ್ಮ ಕಡೆಗೆ ಖಂಡಿತ ಸೇರಿಕೊಳ್ಳಬಹುದು. ಸೊ ಆಫ್ಲೈನ್ ಸಿಗುತ್ತೆ ಅಂದರೆ ನೀವು ನೇರವಾಗಿ ಭೇಟಿ ಆಗೋದಂದ್ರೆ ಹೇಗೆ? ಅಂದರೆ ನಾನು ಸಾಧಾರಣವಾಗಿ ಆನ್ಲೈನ್ನಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಇದ್ದವರಿಗೆ ಬೇಸಿಕ್ಕಾಗಿ ಆನ್ಲೈನ್ನಲ್ಲೇ ಏನು ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಆಫ್ಲೈನ್ ಪ್ರೋಗ್ರಾಮ್ಗಳು ಇಯರ್ಲಿ ಒಂದು 6-7 ಸಾರಿ ಮಾಡೋದಿರುತ್ತೆ. ಎಲ್ಲಿ ಮಾಡ್ತೀರ ಅದನ್ನೆಲ್ಲ? ಸಾಧಾರಣವಾಗಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಹಳ್ಳಿ ಕಡೆಯಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಬೇಕು, ಒಂದು ಆಶ್ರಮದ ತರಹ, ಅಲ್ಲಿ ಯಾವುದಾದ್ರೂ ಒಂದು ಕಲ್ಯಾಣ ಮಂಟಪ ಅಂಥ ಜಾಗಗಳನ್ನು ಹುಡುಕೊಂಡು ಮಾಡ್ತೀವಿ. ಎಸ್, ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಈ ಎಲ್ಲ ವಿಚಾರಗಳನ್ನ, ಯೋಗ ನಿದ್ರೆ ಇರ್ಬೋದು, ಅಫರ್ಮೇಷನ್ ಇರ್ಬೋದು, ಸಂಕಲ್ಪ ಶಕ್ತಿ ಇರಬಹುದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಎಲ್ಲದರ ಬಗ್ಗೆ ನಮಗೆ ಡಿಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಂಥ ಗೋಪಾಲಕೃಷ್ಣ ಭಟ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದನ್ನೆಲ್ಲವನ್ನು ಕೂಡ ದಯವಿಟ್ಟು ಬಳಸ್ಕೊಳ್ಳಿ. ಆನ್ಲೈನ್ ಹೋಗೋರು ಸಾಧ್ಯ ಇದ್ರೆ ಆನ್ಲೈನ್ ಹೋಗಿ, ಆಫ್ಲೈನ್ ಸಾಧ್ಯ ಇದ್ರೆ ಆಫ್ಲೈನ್ ಹೋಗಿ. ಎರಡೂ ಸಾಧ್ಯ ಇಲ್ಲದಿರೋನು ಯೋಗ ನಿದ್ರೆ ಬಗ್ಗೆ ಹೇಳಿರುವಂಥ ಟೆಕ್ನಿಕ್ಗಳನ್ನ ಬಳಸ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳು, ಅನುಮಾನಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.